ಇವರು ಇದ್ರಾಗ ಇನ್ನೂ ಅರ್ಧ ಅದಾರ ಮತ್ತೆ ಇಲ್ಲಿ ಮಟ್ಟ ದೂರ ಅಂದ್ರೆ ದೂರ ಐತಲ್ಲ ಅದ್ರ ಸಲುವಾಗಿ ನೋಡ್ರಿ ಸರ್, ನಾವು ಯಾವ ಆಫೀಸರ್ಗೆ ತೊಂದರೆ ಮಾಡಿಲ್ಲ, ದಯವಿಟ್ಟು ನಮ್ಗೆ ತೊಂದರೆ ಮಾಡಬೇಡಿ. ನೀವು ಕಾನೂನ ಪಾಲನೆ ಮಾಡ್ಬೇಕಂದ್ರೆ ಈಗ ಎಷ್ಟು ಸಾಲಿ ಗಾಡಿ ವ್ಯಾನ್ ಚೆಕ್ ಮಾಡ್ತೀರಿ, ಎಷ್ಟು KSRTC ಬಸ್ ಹಿಡಿತೀರಿ ನೀವು? KSRTC ಬಸ್ಸಿಗೆ ಪರ್ಮಿಟ್ ಇಲ್ಲ, 32 ಯಾರ್ಡ್ ಐತಿ, ಜೋತ್ ಬಿತ್ಕೊಂಡು ಹೋಗ್ತಾರೆ. ಎಲ್ಲ ರಿಕ್ಷಾದವ್ರು ಕಾಣ್ತಾರ ನಮ್ಗೆ. ಈಗ KSRTC ಅವ್ರು ತುಂಬಿಕೊಂಡು ಹೋಗಂಗಿಲ್ಲ ಸರ್. ಅವು ಕಾನೂನು ಅವರೇ ಸರ್ಕಾರ ನಿಂತು ಉಲ್ಲಂಘನೆ ಮಾಡ್ಬೇಕಾರೆ ಇವ್ರದೇನ್ರಿ ಪಾಪ ಬಡವ್ರು ದಿನ 2 ಹೊತ್ತು ಊಟಕ್ಕೆ ಸಲ ಬಡ್ದಾಡ್ತಾವೆ. ಅವ್ರು ಏನು ಮಾಡ್ತಾರೆ? ಭಾಳ ಅಂದ್ರೆ 2 ಪ್ಯಾಸೆಂಜರ್ ಹೆಚ್ಚಿಗೆ ಹಾಕೊಂಡು ಹೋಗ್ತಾನೆ. ಏನು ಮಾಡ್ತಾನೆ ಅವ? ಏನು ಕ್ರಿಮಿನಲ್, ಏನು ಟೆರರಿಸ್ಟ್, ಏನು ಸುಡುಗಾಡೆ? ಅವ್ರಿಗೆ ಹೆಂಗೆ ಬೆನ್ನ ಹತ್ತಿ ಬಿಡ್ತಾರ ಅಂದ್ರೆ ಅವ್ನು ಬದುಕಬೇಡದು ಮನುಷ್ಯ. ನಮ್ಮನ್ನು ಬೆನ್ನ ಹತ್ತಿದ್ರೆ ಏನು ಮಾಡ್ಬೇಕು? ನಾವು ಹೇಳ್ತೀವಿ ನೋಡ್ರಿ ಸರ್, ಇನ್ನು ಮೇಲೆ ಏನಾರ ಆದ್ರೆ ನಾವು ಸುಮ್ಮಿರಂಗಿಲ್ಲ ನೋಡ್ರಿ. ಈ ಗದಗಿನಾಗೆ ಹೆಂಗಾಗ್ಬಿಟ್ಟು ಅಂದ್ರೆ ಇಲ್ಲಿ ಎಲ್ಲದಕ್ಕೂ ನಾವು ಹ್ಞೂ 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 ಅನ್ಕೊಂತ ಬಂದ್ಬಿಟ್ಟು ಶಾಂತಿ ಶಾಂತಿ ಅನ್ಕೊಂತ ಈಗ ಅದು ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಗೌರವ ಕೊಡ್ತೀವಿ, ಹೆದರ್ತಾರೆ ಇವ್ರು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ. ಮತ್ತು ಇನ್ನು ನಾವು ದಿನ ಒಂದು ಅಲಿಗೇಷನ್ ಮಾಡಿ ಸರ್, ಪೇಪರ್ ಇತ್ತು ನಂದೆ, ನಾ ಯಾವ ಆಫೀಸರ್ಗೆ ಇನ್ನು ಮಟ್ಟ ನಾ ಬಂದೇವೆ ಅಂದರೆ ಪಟ್ಟಿಗೆ ಬಂದೆ.